ಆಡಳಿತದ ರಾಜ್ಯಗಳಲ್ಲಿ ನೀಟ್ ಅಕ್ರಮ. ಮೋದಿ ಮೌನಕ್ಕೆ ಇದೇ ಕಾರಣ ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಿದ್ದಾರೆ. 2024ರ ಯುಜಿ ನೀಟ್ ಪರೀಕ್ಷೆಯ ಫಲಿತಾಂಶ ಹಗರಣ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ಪ್ರಧಾನಿ ಮೋದಿ ಮೌನವನ್ನ ಪ್ರಶ್ನಿಸಿದ ರಾಹುಲ್ ಗಾಂಧಿ, ಬಿಜೆಪಿ ಆಡಳಿತವಿರೋ ರಾಜ್ಯಗಳಲ್ಲೇ ಹಗರಣ ಆಗಿದೆ, ಹೀಗಾಗಿ ನರೇಂದ್ರ ಮೋದಿ ಈ ಬಗ್ಗೆ ಬಾಯಿ ಬಿಡ್ತಿಲ್ಲ. 2024ರ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ಎಕ್ಸಾಮ್ನಲ್ಲಿ ಇನ್ನಿತರ ಕಳ್ಳಾಟ ನಡೆಸಿದ ಆರೋಪ ಕೂಡ ಇದೆ. ಗುಜರಾತ್, ರಾಜಸ್ಥಾನ, ಹರಿಯಾಣ ರಾಜ್ಯಗಳಲ್ಲಿ ಘಟನೆಯಾಗಿದೆ. ಈ 3 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ, ಹೀಗಾಗಿ ಮೋದಿ ಮೌನದ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. 2024ರ ಯುಜಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮದ ವಾಸನೆ ಬಂದಿತ್ತು. ಏನೋ ಪರೀಕ್ಷೆಯ ಫಲಿತಾಂಶ ಹೊರಬಿರ್ತಿದ್ದಂತೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತು. ನೀಟ್ ಸ್ಕ್ಯಾಮ್ ಆಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು ನೂರಾರು ಕನಸುಗಳನ್ನ ಹೊತ್ತು ನೀಟ್ ಎಕ್ಸಾಮ್ ಅನ್ನ ಬರೀತಾರೆ. ಆದ್ರೆ 2024ರ ಯುಜಿ ನೀಟ್ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತ ಪರೀಕ್ಷೆ ಬರೆದಂತ ಅಭ್ಯರ್ಥಿಗಳು ಮತ್ತು ಪೋಷಕರು ಎಂಬ ಧ್ವನಿಯನ್ನ ಎತ್ತಿದ್ದಾರೆ. ಮತ್ತೊಂದೆಡೆ ಈಗಾಗಲೇ ಗ್ರೇಸ್ ಮಾರ್ಕ್ ಅನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಆಗುವಂತ ಕುರಿತು ಕೂಡ ಮಹತ್ವದ ತೀರ್ಮಾನ ಕೂಡ ಹೊರಬಂದಿದೆ. ಆದ್ರೆ ಈಗ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ನೀಟ್ ಅಕ್ರಮ ಆಗಿದೆ. ಇದ್ರ ಬಗ್ಗೆ ಮೋದಿ ಅವರು ಬಾಯಿ ಬಿಡ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮೋದಿ ಮೌನಕ್ಕೆ ಏನು ಕಾರಣ ಅಂತ ರಾಹುಲ್ ಗಾಂಧಿ ಅವರು ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಿಡಿಯನ್ನ ಕಾರಿದ್ದಾರೆ. ಪ್ರಧಾನಿ ಮೋದಿ ಅವರ ಮೌನವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲೇ ಹಗರಣ ಆಗಿದೆ, ಹೀಗಾಗಿ ನರೇಂದ್ರ ಮೋದಿ ಈ ಬಗ್ಗೆ ಮಾತನಾಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು ಅಂತ ರಾಹುಲ್ ಗಾಂಧಿ ಕೇಳ್ತಿದ್ದಾರೆ. ಏನು ನೀಟ್ ಪರೀಕ್ಷೆಯ ಫಲಿತಾಂಶ ಜೂನ್ 14ಕ್ಕೆ ಬರಬೇಕಿತ್ತು, ಆದ್ರೆ ಈ ಬಾರಿಯಲ್ಲಿ ತರಾತುರಿಯಲ್ಲಿ ಜೂನ್ 4ರಂದೇ ಫಲಿತಾಂಶವನ್ನ ಹೊರಬೀಳಿಸಿದ್ರು. ಪ್ರತಿ ಬಾರಿ 1-2 ರ್ಯಾಂಕ್ ಬಂದ್ರೆ ಈ ಬಾರಿ ಬರೋಬ್ಬರಿ 67 ಫಸ್ಟ್ ರ್ಯಾಂಕ್ಗಳು ಬಂದಿತ್ತು. ಅದರಲ್ಲೂ ಒಂದೇ ಪರೀಕ್ಷೆಯ ಸೆಂಟರ್ ಅಲ್ಲಿ ಬರೆದಂತ ವಿದ್ಯಾರ್ಥಿಗಳಿಗೆ ಈ ಬಾರಿ ರ್ಯಾಂಕ್ ಮೇಲೆ ರ್ಯಾಂಕ್ ಬಂದಿದೆ. ಇನ್ನು ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಅಕ್ರಮ ಆಗಿದೆ ಅನ್ನುವಂತ ಪ್ರಶ್ನೆ ಮೂಡಲಿಕ್ಕೆ ಶುರುವಾಗಿತ್ತು ಮೊದಲು. ಅದಾದ ಮೇಲೆ ಗ್ರೇಸ್ ಮಾರ್ಕ್ ಅನ್ನ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ, ಅದು ಯಾವ ರೀತಿ ಆಗಿದೆ ಅನ್ನುವಂತ ಪ್ರಶ್ನೆಗಳು ಶುರು ಆಗ್ತಾ ಹೋಯ್ತು. ನಂತರದಲ್ಲಿ ಫಲಿತಾಂಶದ ಮೇಲೆ ಇವೆಲ್ಲವೂ ಕೂಡ ಹಗರಣ ಆಗಿದೆ, ಇಲ್ಲಿ ಅಕ್ರಮ ಆಗಿದೆ ಅಂತ ಪರೀಕ್ಷೆಯ ಬರೆದಂತ ಅಭ್ಯರ್ಥಿಗಳು ಮತ್ತು ಪೋಷಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಈ ವಿಚಾರದ ಕುರಿತಂತೆ ರಾಹುಲ್ ಗಾಂಧಿ ಈಗ ಕಿಡಿಕಾರ್ತಿದ್ದಾರೆ. ಅಂದ್ರೆ ಬಿಜೆಪಿ ಆಡಳಿತವಿರುವಂತ ರಾಜ್ಯಗಳಲ್ಲಿ ಹಗರಣ ಆಗಿದೆ, ಹೀಗಾಗಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಏನೋ ಅಕ್ರಮ ಆಗಿದೆ, ಎಕ್ಸಾಮ್ ನಲ್ಲಿ ಕಳ್ಳಾಟ ನಡೆಸಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಗುಜರಾತ್, ರಾಜಸ್ಥಾನ, ಹರಿಯಾಣ ರಾಜ್ಯಗಳಲ್ಲಿ ಅತಿ ಹೆಚ್ಚು ಘಟನೆ ಆಗಿದೆ. ಹೀಗಾಗಿ ಈ 3 ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದೆ. ಹೀಗಾಗಿ ಮೋದಿ ಮೌನದ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ.